ಸಿಎಂ ಸಿದ್ದರಾಮಯ್ಯನವರನ್ನ ವಿರೋಧ ಮಾಡುವವರ ವಿರುದ್ಧ ಸಚಿವ ಭಾರತಿ ಸುರೇಶ್ ಅಸಮಾಧಾನದ ಮಾತುಗಳನ್ನ ಆಡಿದ್ದಾರೆ. ಹರಪನಹಳ್ಳಿ ಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಅವರು ಕೊಟ್ಟಂತಹ ಹೇಳಿಕೆ ಇದು. 16 ಬಜೆಟ್ ಕೊಟ್ಟ ಸಿಎಂ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ. 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಕಳಂಕರಹಿತ ಮುಖ್ಯಮಂತ್ರಿ ಎಂಬ ಖ್ಯಾತಿ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಸಿಎಂ ಅಂತ ಅಂದ್ರೆ ಅದು ಸಿದ್ದರಾಮಯ್ಯ ಅವರೇ. ಬಹಳಷ್ಟು ಜನ ಹೊಟ್ಟೆ ಕಿಚ್ಚು ಹೊಟ್ಟೆಯವರಿಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಹೊಟ್ಟೆ ಕಿಚ್ಚು ಪಡೋರು ನಮ್ಮವರೇ ಅಂತ ತಿಳಿದು ಅವರನ್ನ ಕ್ಷಮಿಸಬೇಕು. ಅವರ ಒಟ್ಟಿಗೆ ನಾವು ಜೀವನವನ್ನ ಸಾಗಿಸಬೇಕು. ಇದು ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟ ರೀತಿ ನಾವು ಸರ್ಕಾರವನ್ನ ನಡೆಸ್ತಾ ಇದ್ದೀವಿ ಅನ್ನುವಂತಹ ವಿಷಯಗಳನ್ನ ಹೇಳೋ ಮೂಲಕ ಸಿದ್ದರಾಮಯ್ಯನವರನ್ನ ಭಾರತಿ ಸುರೇಶ್ ಹಾಡಿ ಹೋಗಲಿದ್ದಾರೆ. 16 ಬಜೆಟ್ಗಳನ್ನು ಕೊಟ್ಟಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ. 2 ಸರ್ತಿ ರಾಜ್ಯದ ಉಪಮುಖ್ಯಮಂತ್ರಿ, 1984ರಿಂದ ಮಂತ್ರಿ, 2 ಸರ್ತಿ ರಾಜ್ಯದ ಮುಖ್ಯಮಂತ್ರಿ. ಇಷ್ಟು ದೊಡ್ಡ ಹುದ್ದೆಗಳನ್ನು ಪಡೆದ್ರೂ ಸಹ ಈ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಯಾರಾದರೂ ಈ ದೇಶದಲ್ಲಿದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಮ್ಗೆಲ್ರಿಗೂ ಹೆಮ್ಮೆ ಅನಿಸ್ತದೆ. ಬಹಳಷ್ಟು ಜನ ಹೊಟ್ಟೆ ಉರಿಯಿಂದ ಮಾತಾಡ್ತಾರೆ. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿತು ಹೊಟ್ಟಿಗೆ ಬಾಳುವ ತೆರದಲ್ಲಿ ಇರಿಸ್ತು ಅಂದ್ರೆ ಹೊಟ್ಟೆ ಕಿಚ್ಚು ಕೊಡೋನು ನಮ್ಮವರೇ ಅಂತ ತಿಳ್ಕೊಬೇಕಂತೆ. ಅಂಥವ್ರಿಗೆ ಕ್ಷಮಿಸ್ಬಿಡ್ಬೇಕಂತ. ಅವ್ರ ಜೊತೆಯಲ್ಲಿ ನಾವು ಜೀವನ ಮಾಡ್ಬೇಕು ಅನ್ನೋದೇ ನಿಯಮ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಏನ್ ಹೇಳ್ತದೆ ಅದರ ಪ್ರಕಾರನೇ ನಾವು ಇವತ್ತು ಸರ್ಕಾರ ನಡೆಸ್ತಾ ಇರೋದು.